ಪರುಷಮಮಲ ಸದ್ಗುರು ಪದಾಂಬುಜಮಂ ಸಮವೆಂದು ಕಲ್ಪಿಸಲ್ ನರಕ. ಪರುಷಮಂ ನೆರೆಮಾಡದಾಗಿ ಮದ್ಗುರು ಪದಮ ಗುರುತ್ವವನೇ ಕರುಣಿಸಿದ ಕಾರಣ ಮಾಂ ನಿರಂತರಂ ಶ್ರೀ ಗುರುವೇ ಶರಣೆಂಬೆನಯ್ಯ ಮಹದೈಪುರೀಶ್ವರ. ಇದು ದೇಶ ಕೃಷಿಕರ ದೇಶ. 8,88,000 ದಶಲಕ್ಷ ಹೆಕ್ಟೇರ್ ಭೂಮಿಯನ್ನು ಹೊಂದಿರುವಂಥ ದೇಶ. 30 ರಾಜ್ಯಗಳು, 7-8 ಕೇಂದ್ರ ಶಾಸಿತ ಪ್ರದೇಶಗಳು, ಆಕಾರದಲ್ಲಿ ಅತಿ ದೊಡ್ಡದಾದಂಥ ರಾಜಸ್ಥಾನ, ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದಂಥ ಉತ್ತರ ಪ್ರದೇಶ, ಆಕಾರ ಮತ್ತು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕದಾದಂಥ ಗೋವಾದಂಥ ರಾಜ್ಯಗಳನ್ನು ಹಿಡ್ಕೊಂಡು ದೇಶದೊಳಗೆ ಕಡಿದಾದ ಪರ್ವತಗಳು, ಗುಡ್ಡ ಬೆಟ್ಟಗಳು, ಸಮುದ್ರ ತೀರದ ಪ್ರದೇಶ, ಮರಳುಗಾಡು, ನದಿ ದಡದ ಪ್ರದೇಶ, ಹೀಗೆ ಹಲವು 10 ಪ್ರಕಾರದ ಕೃಷಿ ಹಿನ್ನೆಲೆಯನ್ನು ಹೊಂದಿದಂಥ ದೇಶ ನಮ್ಮದು. ಇವತ್ತು ಸಹಿತ 60-65% ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ನೌಕರಿಗಳು ಎರಡೂ ಸೇರಿ 7%ಗಿಂತಲೂ ಹೆಚ್ಚಾಗೋದಿಲ್ಲ. ಒಂದು 3.5% ಸರ್ಕಾರಿ ನೌಕರಿಗಳು ರಾಜ್ಯ ಮತ್ತು ಕೇಂದ್ರ, 3.7% ಖಾಸಗಿ ನೌಕರಿಗಳು. ಇಷ್ಟು ಬಿಟ್ಟರೆ ಇದಕ್ಕಿಂತ ಹೆಚ್ಚಿಗೆ ಎಲ್ಲಿ ಈ ದೇಶದೊಳಗೆ ನೌಕರಿಗಳಿಲ್ಲ. ಎಲ್ಲರನ್ನೂ ತನ್ನೊಳಗೆ ಸಮಾವೇಶ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ಏಕೈಕ ಕ್ಷೇತ್ರ ಅದು ಕೃಷಿ ಕ್ಷೇತ್ರ. ಇನ್ನೂ ಎಷ್ಟು ಜನ ಬಂದ್ರೂ ಅವ್ರನ್ನ ತಗೊಂಡು ಬದುಕುವಂಥ ಕ್ಷೇತ್ರ. ಬದುಕುವುದೆಲ್ಲರೂ ಕೃಷಿ ಮ್ಯಾಗ ಆಗಿದ್ದರೂ ಸಹಿತ ಕೃಷಿಯನ್ನು ಕುರಿತು ಯಾರೂ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿಲ್ಲ. ಬದುಕಾಕ ಅದನ್ನು ಬಿಟ್ಟರೆ ಮತ್ತೊಂದು ದಾರಿನೇ ಇಲ್ಲ. ಆದ್ರೆ ಅದು ಚಲೋ ಅಂತ ಅನ್ನೋರು ಒಬ್ಬರೂ ಇಲ್ಲ. ಎಲ್ಲರ ಶ್ವಾಸ ಅದು, ಎಲ್ಲರ ಅನ್ನ ಅದು, ಎಲ್ಲರ ನೀರು ಅದು. ಆದ್ರೆ ಬಹಳ ಪವಿತ್ರವಾದಂಥ ಕ್ಷೇತ್ರ ಇದು. ಸುಖ ಕೊಡುವಂಥ ಕ್ಷೇತ್ರ ಅಂತೂ ಒಬ್ಬರು ಅನ್ನಂಗಿಲ್ಲ. ಉಳಿದವ್ರು ಅನ್ನೋಲ್ರಕ್ಕ ಬಿಡೋಲ್ರಕ್ಕ ಹೋಗಲಿ, ರೈತರು ಸಹಿತ ತಮ್ಮ ಉದ್ಯೋಗವನ್ನು, ಕಸಬನ್ನು ತಾವು ಗೌರವಿಸ್ತಾ ಇಲ್ಲ. ಇದು ದೊಡ್ಡ ಶೋಕಾಂತಿಕೆ ದೇಶಕ್ಕೆ. ಆದಾಗ್ಯೂ ಪ್ರತಿ ವರ್ಷ, ಪ್ರತಿ ದಿವಸ 2,000ಕ್ಕಿಂತಲೂ ಹೆಚ್ಚು ಜನ ಕೃಷಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಕೃಷಿಗೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೌಕರಿ ಮಾಡಿನೂ ಸಹಿತ ಶನಿವಾರ ರವಿವಾರ ಕೃಷಿ ಮಾಡುವನು ಅನ್ನೋವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿವೃತ್ತರಾದವರು ಶಹರಗಳನ್ನು ಸೇರಿ ಸಾಕು ಸುಖವಾಗಿ ಇಲ್ಲೇ ಇದ್ದು ಬಿಡುನು ಅಂತ ಏನು ಅಂತಿದ್ರು, ಅವರು ಸಹಿತ ಇತ್ತೀಚೆಗೆ ಊರಿಗೆ ಹೋಗೋಣ, ಊರಾಗ ಒಂದಿಷ್ಟು 2-3-4 ಆಕಳ ಸಾಕೊಂಡು ಒಂಜರ ಕೃಷಿ ಮಾಡೋನು, ಚಂದಗ ಇರೋಣ ಅನ್ನೋ ಭಾವನೆ ಅವರಲ್ಲಿ ಬರಾಕತ್ತೈತಿ. ಅಂದ್ರೆ ಕೃಷಿಗೆ ಒಳ್ಳೆಯ ದಿವಸಗಳು ಬರ್ಲಾಕತ್ಯಾವು ಅಂತ ಪೂರ್ವ ಸೂಚನೆ ಇದು. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ ಕಾಣ ಮಧುರಚಂದ್ರ ಹೇಳಿದರು.
ಹೀಗೆ ಬಯಕೆ ಏನು ಮನುಷ್ಯನಾಗ ಎಲ್ಲರಿಗೂ ಹುಟ್ಕೊಳಕತ್ತೈತಿ, ಮುಂದೆ ಬರುವುದರ ಕಣ್ಸನ್ನೆ ಅದು. ಕೃಷಿಕರಿಗೆ ಒಳ್ಳೆಯ ದಿವಸ ಬರ್ತಾವು ಅಂತ. ಕೃಷಿಕರು ಖುಷಿ ಪಡಬೇಕಾದಂಥ ಮಾತು ಇದು. ಆದ್ರೆ ನಾವು ಇವತ್ತೇನು ಕೃಷಿ ಮಾಡಾಕತ್ತೀವಿ, ಈ ಕೃಷಿ ನಮಗೇನು ಭಾಳ ದಿವಸ ಸುಖ ಕೊಟ್ಟಿತ್ತು ಅಂತಲ್ಲ. ಯಾವ ಕೃಷಿ ಉತ್ಪನ್ನಗಳು ಮನುಷ್ಯನ, ಸಸ್ಯಗಳ, ಪ್ರಾಣಿ ಪಕ್ಷಿಗಳ, ಕೀಟ ಪತಂಗಗಳ ಜೀವನವನ್ನೇ ಮುಗಿಸಿ ಹಾಕ್ಲಿಕ್ಕೆ ಹೊಂಟಾಯ್ತು, ಆ ಕೃಷಿ ಯಾರನ್ನೂ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನೂ ಬದುಕಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹಾಕಿದಂಥ 2 ಕಾಳು, ರಾಸಾಯನಿಕ ಗೊಬ್ಬರದ 2 ಕಾಳುಗಳು, ಅವು ಏನು ಮಾಡ್ತಾವು ಅನ್ನೋದನ್ನ ಕೃಷಿಕನೇ ಅರ್ಥ ಮಾಡ್ಕೊಂಡಿಲ್ಲ. ಮ್ಯಾಗ ಹೋಗದ ಅಂದ್ರೆ ಗಾಳ್ಯಾಗ ಹೋಗಿಬಿಡ್ತೈತಿ ಬಿಸಿಲಾಗಿ, ಕೆಳಗೆ ಹೋಗದ ಅಂದ್ರೆ ಅದು ಎಲ್ಲಿ ಬೀಳ್ತೈತೆ ಅನ್ನೋದು ಇವ್ಗೆ ಗೊತ್ತಿಲ್ಲ. ಒಂದು ವೇಳೆ ಬೇರಿನ ಮ್ಯಾಗ ಬಿತ್ತು ಮಣ್ಣಿನಾಗ, ಅದರ ವಿಘಟನೆಯಾಗಿ ಅದರಿಂದ ಹೊರಬರುವಂಥ ವಿಷಪೂರಿತ ರಸಾಯನ ಬೇರುಗಳನ್ನು ಸುಟ್ಟು ಹಾಕುತ್ತಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಒಂದು ಕುರುಪಿ ಕುಡ್ಗೋಲ ತೊಗೊಂಡು ಹಿಂಗೆ ಗೆರಿ ಕೊರೆದು ಅದ್ರಾಗ ಹಾಕಿ ಮುಚ್ಚಿ ಬಿಡ್ತೀವಿ. ಆದ್ರೆ 60-65 ದಿವಸಗಳ ಪ್ರಕ್ರಿಯೆ ಅದು ಮಣ್ಣಿನ ಜೊತೆ ಸೇರಾಕ. ಎಲ್ಲಿ ಹಾಕಿರ್ತೀವಲ್ಲ ಅಲ್ಲಿ ಅದರ ರಾಸಾಯನಿಕ ವಿಘಟನೆ ಆರಂಭ ಆಯಿತು ಅಂದ್ರೆ ಕೆಲವೊಂದು ಆ್ಯಸಿಡ್ಗಳನ್ನು ಬಿಡುತ್ತದು. ಆ ಆ್ಯಸಿಡ್ನಿಂದ ಭೂಮಿಯಲ್ಲಿರುವಂಥ ಜೀವಾಣುಗಳು ಸುಟ್ಟು ಹೋಗ್ತಾವು ಮತ್ತು ಬೆಳೆಯ ಸಣ್ಣ ಬೆಳೆಯ ದೊಡ್ಡ ಬೆಳೆಯ ಬೇರುಗಳೆಲ್ಲ ಕತ್ತರಿಸಿ ಹೋಗ್ತಾವೆ. ಆ ನಂತರ ಮತ್ತೆ ಹೊಸ ಬೇರುಗಳು ಬರ್ಬೇಕದ. ಅಷ್ಟೊತ್ತಿಗೆ ಆ ಬೆಳೆಯ ಆಯುಷ್ಯ ಮುಗಿಲಿಕ್ಕೆ ಬಂದಿರ್ತೈತಿ. ಇದು ನಾವು ಬಹಳ ಜನ ತಿಳ್ಕೊಂಡಿಲ್ಲ. ಅಂತ ತಿಳ್ಕೊಂಡು ಹೆಂಗೆ ಮನುಷ್ಯಗೆ ಬಂದಂಗೆ ಒಯ್ದು ಹೊಲದಾಗ ಒಗಿದು, ಮನುಷ್ಯಗೆ ಬಂದಂಗೆ ಒಯ್ದು ತೂರುವುದು, ಮನುಷ್ಯಗೆ ಬಂದಂಗೆ ಒಯ್ದು ಸ್ಪ್ರೇ ಮಾಡುವುದು, ನಮಗೆ ಹೆಂಗೆ ತಿಳಿತೈತೋ ಹಂಗೆ ನಾವು ಮಾಡ್ತಾ ಬಂದೀವಿ. ನಮಗೆ ಯಾರ್ಯಾರೋ ಏನೇನೋ ಕಲಿಸಿದ್ದನ್ನೆಲ್ಲನೂ ಅವ್ರು ಹೇಳಿದ್ದು ಸ್ವಲ್ಪ ಇದ್ರು ನಮ್ಮ ತಲೆ ಅಂದಿಷ್ಟು ಅಜ್ಞಾನ ಅದ್ರೊಳಗೆ ಹಾಕಿ ಅದನ್ನು ಬಿತ್ತಿದ್ದೀವಿ ಅಷ್ಟೇ. ಹಿಂಗಾದ್ರೆ ಈ ಒಕ್ಕಲ್ತನ ಬಹಳ ದಿವಸ ಕಾಪಾಡಿಕೊಂಡು ಹೋಗಾಕ ದೇವರಿಗೂ ಸಾಧ್ಯ ಇಲ್ಲ. ದೇವರು ಸಹಿತ ನಮ್ಮನ್ನು ತಿದ್ದಲಕ್ಕೆ ಸಾಧ್ಯ ಆಗೋದಿಲ್ಲ. ಮಣ್ಣು ಇದೊಂದು ಬಹಳ ಸೂಕ್ಷ್ಮ ಘಟಕ. ನಮಗೆ ಮಣ್ಣಂದ್ರನ ಅರ್ಥ ಆಗಿಲ್ಲ. ಮಣ್ಣಂದ್ರ ಹಲವು ಜೀವಗಳ ಸಾಮೂಹಿಕ ಜೀವನ ಪದ್ಧತಿಯ ಒಂದು ಸುಂದರವಾದ ರಚನೆ ಅಂದ್ರೆ ಮಣ್ಣು. ಕಣ್ಣಿಗೆ ಕಾಣದಂಥ ಸಣ್ಣ ಸಣ್ಣ ಸಾವಿರಾರು ಪ್ರಕಾರದ ಜೀವಗಳು ಮಣ್ಣಿನೊಳಗೆ ಒಕ್ಕಟ್ಟಿನಿಂದ ಬಾಳ್ತಾವ. ಒಂದಕ್ಕೇನಾರ ಆಯ್ತು ಅಂದ್ರೆ ಮತ್ತೊಂದಕ್ಕೆ ಬಹಳ ಬುದ್ಧಿವಂತ ಜೀವಗಳು. ನಮ್ಮಂಗ ಇಷ್ಟು ದೊಡ್ಡ ತಲೆ ಕೊಟ್ಟಿಲ್ಲ ದೇವರ ಅವಕ್ಕೆ. ಆದ್ರ ಇಷ್ಟು ಚಂದ ಕೆಲಸ ಮಾಡ್ತಾವ್ರಿ ಅವು. ಬೇರೆ 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 ಎಲ್ಲ ಪ್ರಕಾರದ ಜೀವಗಳು, ಬೆಳೆಗಳಿಗೆ ಬೇಕಾಗುವಂಥ ಒಂದು 20 ಪ್ರಕಾರದ ಖನಿಜ ಮತ್ತು ರಸಾಯನಗಳನ್ನು ಸ್ರವಿಸುವಂಥ ಸಾಮರ್ಥ್ಯ ಅದರೊಳಗೈತಿ. ಅವು ತಿಳ್ಕೊಂತಾವು ಯಾವಾಗ ಏನೇನು ಮಾಡಬೇಕು ಅಂತ ಬುದ್ಧಿ ಐತೆ ಅವಕ್ಕೆ. ಬೀಜ ಭೂಮಿಯೊಳಗೆ ಬಿದ್ದು ಕೂಡಲೇ ಅದಕ್ಕೆ ನಾವು ಏನು ಮಾಡಬೇಕು, ಹೆಂಗೆ ಮ್ಯಾಕ್ ಕಳಿಸ್ಬೇಕು ಅಂತ ಆ ಭೂಮಿಯೊಳಗಿನ ಜೀವಾಣುಗಳು ಕಾರ್ಯಪ್ರವೃತ್ತಾಗಿ ಆ ಬೀಜವನ್ನು ಅಂಕುರಿತಗೊಳಿಸಿ ಮ್ಯಾಕ್ ಕಳಿಸ್ತಾವೆ. ಅಲ್ಲಿರುವಂಥ ಜೀವಾಣುಗಳು ಆ ಬೆಳೆಗೆ ಕ್ಲೋರೋಫಿಲ್ ಬೇಕಾಗಿತ್ತು ಅಂದ್ರೆ, ಹಚ್ಚ ಹಸಿರಾಗಿ ಇರಬೇಕಾಗಿತ್ತು ಬೆಳೆ ಅಂತಂದ್ರೆ ಕ್ಲೋರೋಫಿಲ್ ಬೇಕದಕ್ಕೆ. ಅದು ಬೇಕಾಗಿತ್ತು ಅಂದ್ರೆ ಅದನ್ನು ತಯಾರು ಮಾಡಿ ಕೊಡೋ ಕೆಲಸ
ಯಾಕಂದ್ರೆ ಸೂರ್ಯನೊಂದಿಗೆ ಕನೆಕ್ಟ್ ಆಗುವಷ್ಟು ಸಾಮರ್ಥ್ಯ ಅದಕ್ಕೆ ಬರಬೇಕಾಗಿತ್ತು ಅಂದ್ರೆ ಆ ಕೆಲಸ ಕೆಳಗೆ ಜೀವಾಣುಗಳು ಮಾಡಕ್ಕೆ ಶುರು ಮಾಡ್ತಾವೆ, ಅಡುಗೆ ಮಾಡಕ್ಕೆ ಶುರು ಮಾಡ್ತಾವೆ, ಮಾಡಿ ಆ ಬೆಳೆಗೆ ಉಣಸಕ್ಕೆ ಶುರು ಮಾಡ್ತಾವೆ. ಬೆಳೆಗೆ ಗಂಧಕ ಬೇಕಾಗಿತ್ತು ಅಂದ್ರೆ ಇವ ತಯಾರು ಮಾಡಿ ಕಳಿಸ್ತಾವು. ಕಾಪರ್ ಬೇಕಾಗಿದ್ರೆ ನಾವೇನು ಹೋಗಿ ಏನು ಕಾಪರ್ ಪಟ್ಟಿ ಒಗ್ದೀವೇನು, ಅಲ್ಲಿ ತಾಮ್ರ ಪಟ್ಟಿ ಒಗ್ದೀವೇನು? ಇಲ್ಲ. ಆ ಜೀವಾಣುಗಳು ಕೆಲಸ ಹಂಚ್ಕೋತಾವು. ಯಾರು ಕಾಪರ್ ತಯಾರು ಮಾಡೋದು, ಯಾರು ಐರನ್ ತಯಾರು ಮಾಡೋದು, ಯಾರು ಮ್ಯಾಗ್ನೀಷಿಯಂ ತಯಾರು ಮಾಡೋದು, ಯಾರು ಕ್ಯಾಲ್ಸಿಯಂ ತಯಾರು ಮಾಡೋದು, ಯಾರು ಸಿಲಿಕಾ ತಯಾರು ಮಾಡೋದು, ಅವೆಲ್ಲ ಕೆಲಸಗಳನ್ನು ಹಂಚ್ಕೊಂಡು ನೀ ಬೇಗ ಕಾರ್ಯಪ್ರವೃತ್ತ ಆಗು, ನೀನು ಬೇಗ ಕಾರ್ಯಪ್ರವೃತ್ತ ಆಗಂತ ಒಬ್ಬರಿಗೊಬ್ಬರಿಗೆ ಹೇಳಿಕೊಂಡು ಇವೆಲ್ಲವೂ ಕೂಡಿ ಒಂದು ಸಾಮೂಹಿಕ ಜೀವನವನ್ನು ಸಾಗಿಸ್ತಾವೆ. ಸಾಗಿಸಿ ಬೆಳೆಯನ್ನು ಕಾಪಾಡ್ತಾವೆ. ಬರೇ ಬೆಳೆಯನ್ನು ಕಾಪಾಡ್ತಾವಂತ ಅಷ್ಟಲ್ಲ, ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊತಾವು, ಮಣ್ಣನ್ನು ಸಹಿತ ರಕ್ಷಣೆ ಮಾಡ್ಕೊಳ್ತಾವು. ಹಂಗಂದ್ರೆ ಏನು? ಮಣ್ಣಂದ್ರೆ ಉಸುಗಲ್ಲ. ಮಣ್ಣಂದ್ರೆ ಒಂದು ಚಮಚ ಮಣ್ಣು ತಗೊಂಡ್ರೆ ಅದರೊಳಗೆ ಜಗತ್ತಿನ ಜನಸಂಖ್ಯೆ ಎಷ್ಟೈತಲ್ಲ, ಜನರ ಸಂಖ್ಯೆ ಅಷ್ಟು ಜೀವಗಳು ಅದರೊಳಗಿದ್ದು ಅಂದ್ರೆ ಅದಕ್ಕೆ ಜೀವಂತ ಮಣ್ಣಂತ ಕರೀತಾರೆ. ಒಂದು ಚಮಚ ಮಣ್ಣಿನೊಳಗೆ ಜಗತ್ತಿನೊಳಗೆ ಎಷ್ಟು ಜನ? ಸುಮಾರು 800 ಕೋಟಿ ಜನ ಅದಾರಲ್ಲ. ಅಷ್ಟು ಸಣ್ಣ ಸಣ್ಣ ಜೀವಗಳು ಒಂದು ಚಮಚದಾಗ ಇರ್ತಾವೆ. ಅಷ್ಟಿದ್ದು ಅಂದ್ರೆ ಅದು ಮಣ್ಣು ಚಲೋ ಐತೆ ಅಂತ ತಿಳ್ಕೊಬೇಕು. ಅವು ಎಲ್ಲ ಸೇರಿ ನಾವು ಮನ್ಯಾಗ 4 ಮಂದಿ ಇದ್ದೇವೆ ಅಂದ್ರೆ ಒಬ್ಬರದ್ದು ಹೊಂದಿಕೆ ಇರಂಗಿಲ್ಲ. ಅಪ್ಪನ ಮಾತು ಮಗ ಕೇಳೋದಿಲ್ಲ, ಮಗನ ಮಾತು ಅಪ್ಪ ಕೇಳಂಗಿಲ್ಲ. ಆದ್ರೆ ಅವು ಮಾತ್ರ ತಮ್ಮ ರಕ್ಷಣೆಗಾಗಿ ಒಬ್ಬರ ಮಾತೊಬ್ಬರು ಕೇಳುವುದರ ಜೊತೆಗೆ ಮೇಲಿರುವಂಥ ಬೆಳೆ ಗಿಡಗಳು ಇವುಗಳ ರಕ್ಷಣೆ ಮಾಡಬೇಕು. ಅದು ಅಲ್ಲ, ತಮ್ಮ ರಕ್ಷಣೆನೂ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋತಾವಂತೀರಿ ನೀವು? ಅದರ ಹೊಟ್ಟೆಯೊಳಗೆ ಸಾಕಷ್ಟು ಬೀಜಗಳು ಬಿದ್ದಾವು. ಮಣ್ಣಿನ ಹೊಟ್ಟೆಯೊಳಗೆ ತುಂಬ ಬೀಜಗಳು ಬಿದ್ದಾವು. ಆ ಬೀಜಗಳನ್ನೆಲ್ಲ ಎಷ್ಟು ಹುಷಾರದಾವ್ ನೋಡ್ರಿ. ಆ ಒಳಗಿರುವಂಥ ಸಣ್ಣ ಜೀವಗಳು ಕಸ ಬಿತ್ತಂದ್ರೆ ದಡಗ್ಗನ ತಿಂದು ಗೊಬ್ಬರ ಮಾಡ್ತಾವೆ. ಮತ್ತೇನಾರ ಕಟ್ಟಿಗೆ ತುಣುಕು ಬಿತ್ತು, ಮತ್ತೆ ಅದರದರ ತುಣುಕು ಬಿತ್ತು ಅಂದ್ರೆ ಅದನ್ನು ದಡಗ್ಗನ 4-6 ತಿಂಗಳದಾಗ ಗೊಬ್ಬರ ಮಾಡಿ ಒಗೆದು ಬಿಡ್ತಾವು. ಆದ್ರೆ ಇಷ್ಟು ಬೀಜಗಳು ಆ ಭೂಗರ್ಭದೊಳಗೆ ಬಿದ್ದಾವು. ಒಂದು ಬೀಜಾರ ಕೆಡಿಸ್ಯಾವನು, ಒಂದು ಬೀಜನೂ ಕೆಡಿಸಂಗಿಲ್ಲ. ಅದನ್ನು ಸುರಕ್ಷಿತ ಇಡ್ತಾವು. ಬೀಜಕ್ಕೆ ಕವಚಗಳನ್ನು ತಯಾರು ಮಾಡಿ ಸುರಕ್ಷಿತ ಇಡ್ತಾವು. ಇಟ್ಟು ಯಾವ್ಯಾವ ಸೀಸನ್ದೊಳಗೆ ಯಾವ್ಯಾವ ಬೀಜಗಳು ಬೇಕು ಅವನ್ನಷ್ಟ ಮ್ಯಾಕ್ ಕಳಿಸ್ತಾವ. ಮತ್ತೆ ತಾನು ಬೆತ್ತಲೆ ಆಗುವಂಥ ಪ್ರಸಂಗ ಬಂತು ಅಂದ್ರೆ ಆ ಮಣ್ಣು ದಡಗ್ಗನ ಮೇಲ್ಮೈಯನ್ನು ಎಲ್ಲ ಕವರ್ ಮಾಡುವಂಥ ಕೆಲವೊಂದು ಸಸ್ಯಗಳನ್ನು ಎಬ್ಬಿಸಿಬಿಡ್ತಾವೆ. ನಾವು ಅದಕ್ಕೆ ಕಳೆಗಳು ಅಂತ ಕರಿತೀವಿ. ನಮಗೆ ಕಳೆಗಳು, ಅವುಗಳಿಗೆ ಅವು ಪ್ರಾಣ ರಕ್ಷಕ, ಅವು ಕವಚ. ಅದು ಹಬ್ಬಿಸ್ತಾವೆ ಮೇಲೆ. ಇನ್ನು ಯಾಕ? ಆ ಜೀವಾಣುಗಳು ಯಾವ ಮಣ್ಣೊಳಗೆ ಬದುಕ್ತಾವಲ್ಲ ಅವುಗಳಿಗೆ ಅನ್ನ ಬೇಕು, ಅವಕ್ಕೂ ನೀರು ಬೇಕು, ಅವಕ್ಕೂ ಗಾಳಿ ಬೇಕು, ಅವಕ್ಕೂ ಸಹಿತ ಆಪತ್ತಿನಿಂದ ತಪ್ಪಿಸ್ಕೊಳ್ಬೇಕು. ಅವಕ್ಕೂ ರೋಗ ರುಜಿನಾದಿಗಳು ಬಂದ್ರೆ, ಹಿಂಸಾದಿಗಳು ಏನಾದರೂ ಅವರ ಮೇಲೆ ಆತಂಕವಾದ ಉಂಟಾಯಿತು ಅಂತಂದ್ರೆ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಆ ಸಣ್ಣ ಸಣ್ಣ ಜೀವಗಳಲ್ಲಿಯೂ ಸಹಿತ ಇರ್ತೈತೆ. ನಾವೇನು ಮಾಡ್ತೀವಿ? ಭೂಮಿ ತುಳಿದಾಡಿ ಬಂಡೆ ಬಡ್ದಂಗೆ ಆಗ್ತದ. ಅವಾಗ ಅದ್ರ ಕೆಳಗಿದ್ದಂಥ ಜೀವಾಣುಗಳಿಗೆ ಉಸಿರು ತಗೊಳಕ್ಕೆ ಸಹಿತ ಕಷ್ಟ ಆಕೈತಿ. ಅವಾಗ ಅವು ಏನು ಮಾಡ್ತಾವು? ದಡಗ್ಗನ ದಪ್ಪದಪ್ಪನು ಬಡ್ಡಿರುವಂಥ ಕೆಲವೊಂದು ಬೀಜಗಳನ್ನು, ಅಂಥ ಕಸದ ಬೀಜಗಳನ್ನು ಹುಟ್ಟಿಸಿಬಿಡ್ತಾವೆ. ಹುಟ್ಟಿಸಿ ಅವನು ಮ್ಯಾಕ್ ಕಳಿಸ್ತಾವು. ಅದು ಭೂಮಿಯನ್ನು ಛೇದ ಮಾಡ್ತಾವೆ. ಮಾಡಿದ ಕೂಡಲೇ ಕೆಳಗೆ ಗಾಳಿ ಹೋಗ್ಬೇಕು, ತಮ್ಮ ವ್ಯವಸ್ಥೆ ಮಾಡ್ಕೊತಾವು. ಇಷ್ಟು ಬುದ್ಧಿವಂತದವು. ಛೇದ ಮಾಡ್ತಾವೆ, ಕೆಳಗೆ ಗಾಳಿಯನ್ನು ತಗೊಂಡು ಹೋಗ್ತಾವೆ. ಗಾಳಿಗಾಗಿ ತಮಗೆ ಬೇಕಾಗುವಂಥ ಗಾಳಿಯನ್ನು, ಇನ್ನು ಕೆಲವೊಂದು ನೀರಿನ ಸಲುವಾಗಿ ಅವಕ್ಕೆ ಯಾವಾಗ ನೀರು ಬೇಕಾಗ್ತೈತಲ್ಲ ಅವಾಗ ದೊಡ್ಡ ದೊಡ್ಡ ಗಿಡಗಳನ್ನು, ಕಸಗಳನ್ನು ಉಂಟು ಮಾಡಿ ಅದರ ಬೇರಿನ ಮುಖಾಂತರ ನೀರು ಕೆಳಗೆ ತಗೊಂಡು ಹೋಗಿ ಅದರಲ್ಲಿ ತಮ್ಮ ಬದುಕನ್ನು ಸಾಗಿಸ್ಬೇಕು. ಆ ನೀರು ತಗೊಂಡು ಹೋಗೋದಕ್ಕಾಗಿ ಕೆಲಸ ಮಾಡ್ತಾವೆ.
ನಮಗೆ ಕಳೆಗಳವು, ಆದ್ರೆ ಭೂಮಿಯಲ್ಲಿರುವಂಥ ಜೀವಾಣುಗಳಿಗೆ ನೀರನ್ನು ಸಪ್ಲೈ ಮಾಡುವಂಥವುಗಳು. ಮೂರನೇದ್ದು ಅವಕ್ಕೆ ಅನ್ನ ಬೇಕು. ಅಂಥ ವೇಳೆದಾಗಿ ಎಂಥ ಕಸ ಹುಟ್ಟಿಸ್ತಾವು ಅಂದ್ರೆ ಯಾವ ಹೆಚ್ಚು ತಪ್ಪಲ ಆಗಿ ಆ ತಪ್ಪಲುಗಳು ಉದುರಿ ಬೀಳಬೇಕು, ಬಿದ್ದು ಕೂಡಲೇ ಅವಕ್ಕದು ಅನ್ನ ಆಗಬೇಕು. ಅಂಥವನ್ನ ಬೀಜಗಳನ್ನು ಹುಟ್ಟಿಸ್ತಾವ, ಆ ಬೀಜಗಳನ್ನು ಅಂಕುರಿತಗೊಳಿಸ್ತಾವು. ಭೂಮಿಯೊಳಗಿರುವಂಥ ಜೀವಾಣುಗಳು ಚಿಕ್ಕವು ಆಗಿದ್ದರೂ ಸಹಿತ ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾವಂತೀರಿ ನೀವು. ಆಮೇಲೆ ಒಮ್ಮೊಮ್ಮೆ ಬಿಸಿಲು ಭಾಳ ಬೀಳಂಗೆ ಕಾಣ್ತು ಅಂತಂದ್ರೆ ಬಿಸಿಲಿನಿಂದ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಮಣ್ಣಿನ ಮ್ಯಾಗ ಹೊದಿಕೆ ತಯಾರು ಮಾಡ್ಕೊಳ್ತಾವೆ. ಕಸದ್ದು ಬದುಕಿ ಉಳಿಬೇಕಲ್ಲ, ಬಿಸಿಲಿಗೆ ಬಿದ್ದು ಅಂದ್ರೆ ಸಾಯ್ತಾವು. ಮತ್ತು ಅದ್ರಾಗಿವ ರೈತ ಅಂದ್ರೆ ಏನು, ಆ ಹುಳುಗಳಿಗೆ ಮಿತ್ರಾಗಿರ್ಬೇಕಲ್ಲ. ಇವ ದೊಡ್ಡದೊಂದು ಪಲ್ಟಿ ನೇಗಲ ತೊಗೊಂಡು ಬರ್ತಾನಪ್ಪ, ತೊಗೊಂಡೆಲ್ಲ ಹಡ್ಡು ಒಗೆದು ಬಿಡ್ತಾನೆ. ಇವ ಒಗದ್ನಂತಂದ್ರೆ ಎಲ್ಲ ಜೀವಾಣುಗಳು ಈ ಬಿಸಿಲಿಗೆ ಸತ್ತು ಹೋಗ್ಬೇಕು. ಒಂದು ಎರಡನೇದ್ದು, ಇವ ನೇಗಲ ಹೊಡೆದು ಹಿಂಗೆ ಒಗದ್ನಂತಂದ್ರೆ ಭೂಮಿಯೊಳಗಿರುವಂಥ ಕಾರ್ಬನ್ ಎಲ್ಲ ಗಾಳಿಯೊಳಗೆ ಕೂಡಿ ಹಾಳಾಗಿ ಹೋಗ್ಬೇಕು. ಒಂದು ಎರಡನೇದು. ಮೂರನೇದ್ದು, ಇವ ದೊಡ್ಡ 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 ನೇಗಲ ಹಾಕಿ ಹಿಂಗೆ ಬಿಚ್ಚಿ ಒಗದ್ಬಿಟ್ಟ ಅಂತಂದ್ರೆ ಭೂಮಿ ನಿಸ್ಸತ್ವಾಗಿ ಹೋಗಿಬಿಡ್ತೈತಿ. ಅದರೊಳಗಿಂದನೂ ರಕ್ಷಣೆ ಮಾಡ್ಕೋಬೇಕವು. ಅದರ ಸಲುವಾಗಿ ಕೆಲವೊಂದು ಕಸಗಳನ್ನು ಎಬ್ಬಿಸ್ತಾವು. ಕೊನೆಗೆ ವೇಗವಾಗಿ ಹರಿಯುವಂಥ ಗಾಳಿ, ವೇಗವಾಗಿ ಹರಿದು ಬರುವಂಥ ನೀರಿನಿಂದ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಅದರ ಸಲುವಾಗಿ ಕೆಲವೊಂದು ಗಿಡಗಳನ್ನು, ಕಂಟಿಗಳನ್ನು, ಬೆಳೆಗಳನ್ನು, ಕಸದ ಬೆಳೆಗಳನ್ನು ಬೆಳ್ಕೊಂಡು ತಮ್ಮ ರಕ್ಷಣೆ ಮಾಡ್ಕೊತಾವು. ಅವುಗಳ ರಕ್ಷಣೆಯನ್ನು ಅವು ಮಾಡಿಕೊಳ್ಳುವುದರ ಮೂಲಕ ನಮ್ಮ ರೈತನ ರಕ್ಷಣೆಯನ್ನು ಅವು ಮಾಡ್ತಾವೆ. ಇಷ್ಟು ಬುದ್ಧಿವಂತ ಜೀವಗಳು ಸಣ್ಣ ಇದ್ರು. ಕೊನೆಯದಾಗಿ ಏನಾದರೂ ಅವುಗಳ ಮೇಲೆ ಆಕ್ರಮಣ ಆಯಿತು ಅಂದ್ರೆ ಇವ ಒಂದೇ ದಿವಸ 2-2.5 ಚೀಲ ತಗೊಂಡು ಹೋಗಿ ಒಗದ ಸಾಯೋ ಸ್ಥಿತಿ ಬಂತು ಅಂದ್ರೆ ಅಂಥ ಕಾಲದಲ್ಲಿ ನಾವು ಹೆಂಗೆ ಬದುಕಬೇಕು? ಅವಕ್ಕೂ ಸಹಿತ ಅವಕ್ರ ಹತ್ರ ತಂತ್ರಗಳದ. ಒಮ್ಮೆಗೆ ನೀರು ವೇಗವಾಗಿ ಹರಿದು ಬಂತು ಅಂತಂದ್ರೆ ಮಣ್ಣು ಹರ್ಕೊಂಡು ಹೋಗಿಬಿಡ್ತೈತಿ. ಹರ್ಕೊಂಡು ಹೋತು ಅಂತಂದ್ರೆ ಹೋದ ಮಣ್ಣು ಹೊಳ್ಳಿ ಬರಂಗಿಲ್ಲ. 1 ಇಂಚ್ ಮಣ್ಣು ತಯಾರಾಗಕ್ಕೆ 1,000 ವರ್ಷಗಳು ಬೇಕು. ಕಲ್ಲಿನಿಂದ ಗರಸಾಗಿ, ಗರಸಿನಿಂದ ಮಣ್ಣಾಗಿ, ಮಣ್ಣಿನಿಂದ ಫಲವತ್ತತೆ ಬರಬೇಕಾದ್ರೆ 1,000 ವರ್ಷ ಬೇಕಾಕೈತಿ 1 ಇಂಚ್ ಮಣ್ಣು ತಯಾರಾಗಕ್ಕೆ. ನಾವೇನು ರೈತರಿಗೆ ಅದರದ್ದು ಕಿಮ್ಮತ್ತ ಇಲ್ಲ. ನೀರು ಹಾಸೋದು ಅಂದ್ಕೂಡಲೇ ಒಮ್ಮೆಗೆ 10 ಹಾರ್ಸ್ಪವರ್ ನೀರು ಒಂದೇ ಕವಲೆಯಾಗಿ ಬಿಟ್ಟು ಈ ಕಡೆಯಿಂದ ಆ ಕಡೆ ದಂಡಿಗೆಲ್ಲ ಕೊಚ್ಕೊಂಡು ಹೋಗಿರ್ಬೇಕು. ಆ ನಮೂನಿ ಹಾಯಿಸಿಬಿಡ್ತೀವಿ. ಮಳೆ ಬಂತಂತಂದ್ರೆ ಮಳಿನೂ ಕೊಚ್ಕೊಂಡು ಹೋಗ್ತೈತಿ. ಯಾಕಂದ್ರೆ ಬಿಸಿಲು ಬಿದ್ದು ಮೊದಲ ನಿಸ್ಸತ್ವ ಆಗಿರ್ತೈತಿ, ಎಲ್ಲ ಹೋಗಿಬಿಡ್ತೈತಿ. ಆದ್ರೆ ಅವಾಗೂ ಸಹಿತ ಅವು ಕೆಲವೊಂದು ಕಸಗಳನ್ನು ಹುಟ್ಟಿಸಿ ಅವುಗಳ ಮೂಲಕ ಆ ಮಣ್ಣನ್ನು ತಡೆಯುವಂಥದ್ದು. ತಾವು ನೋಡ್ರಲ್ಲ, ಕೆಲವೊಂದು ಸಸ್ಯಗಳನ್ನು ಹುಟ್ಟಿಸ್ತಾವು, ಅದರ ಬೇರುಗಳ ಮಣ್ಣನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೋತಾವು ಅಂತಂದ್ರೆ 1 ಕಣನೂ ಮಣ್ಣು ಮುಂದಕ್ಕೆ ಹೋಗ್ಲಾರ್ದಂಗೆ ಹಿಡ್ಕೊಂಡಿಟ್ಟಿರ್ಬೇಕು. ಆ ರೀತಿಯ ಸಸ್ಯಗಳನ್ನು, ಗಿಡಗಳನ್ನು ಹುಟ್ಟಿಸಿ ತನ್ನ ರಕ್ಷಣೆಯನ್ನು ಆ ಮಣ್ಣು ಮಾಡ್ಕೊತಿರ್ತದೆ. ಇದಕ್ಕೆ ಮಣ್ಣು ಅಂತಾರಪ್ಪ, ಮಣ್ಣಿನೊಳಗಿನ ಜೀವಾಣುಗಳಂತಾರೆ. ನಾವು ಬದುಕಿದ್ದೆಲ್ಲ ಇದ್ರ ಮ್ಯಾಗ. ಅವುಗಳನ್ನು ನಾವು ದಿನ ಕೊಲ್ಲಾಕ್ ನಿಂತೀವಿ. ನಮ್ಮನ್ನು ಕಾಯುವಂಥ ಈ ಜೀವಾಣುಗಳು ಹಗಲು ರಾತ್ರಿ ನಮ್ಮ ಸಲುವಾಗಿ ದುಡಿಯುವಂಥವು. ಆ ಬೆಳೆಗೆ ಏನಾದರೂ ಆಪತ್ತು ಬಂತು ಅಂದ್ರೆ ತಕ್ಷಣ ಕಾರ್ಯಪ್ರವೃತ್ತ ಆಗ್ತಾವೆ. ಭೂಮಿಯೊಳಗೆ ಕುಂತ್ಕೊಂಡು ಬೆಳೆಯನ್ನು ಸರಿಯಾಗಿ ಬೆಳೆದು ನಮಗೂ ಕೊಡುವಂಥ ಈ ಚಿಕ್ಕ ಚಿಕ್ಕ ಜೀವಗಳು, ಅವುಗಳ ಮ್ಯಾಗ ರೈತನಿಗೆ ಒಂದಿಷ್ಟರ ದಯ, ಒಂದಿಷ್ಟರ ಕರುಣೆ ಇಲ್ಲಪ್ಪ. ದಿನ ಪಂಪ್ ತಗೊಂಡಾರ ಹೋಗ್ತಾನ, ಚೀಲ ತಗೊಂಡಾರ ಹೋಗ್ತಾನ, ಹೋದವನ ಕೊಲ್ಲಕ ಶುರು. ಕಾಯವ ಯಾವಾಗ? ನೀವು ನೋಡ್ರಲ್ಲ, 1 ಗ್ಲಾಸ್ ನೀರು ತಗೋರಿ, 1 ಚಮಚನೂ ಹಾಕ್ಬೇಡ್ರಿ, ಅದಕ್ಕಿಂತ ಕಡಿಮೆ ಯೂರಿಯಾ ಹಾಕ್ರಿ, ಬೇಡ DAP ಹಾಕ್ರಿ. ಅದ್ರೊಳಗೆ 1-2 ಎರಿಹುಳ ಬಿಟ್ಟು ನೋಡ್ರಿ ಎಷ್ಟೊತ್ತನ ಬದುಕ್ತಾವಂತ. ಇಷ್ಟುದ್ದು ಹುಳ 1 ಗ್ಲಾಸ್ ನೀರಿನಾಗ 4 ಕಾಳು ಹಾಕಿದ್ರೆ 4 ನಿಮಿಷ ಸಹಿತ ಬದುಕಕ್ಕೆ ಆಗೋದಿಲ್ಲ.
ಇನ್ನು ಹೇಗೆ ಜೀವನ ಮಾಡೋದು ಹೆಂಗೆ? ನೀವ ನೋಡ್ರಲ್ಲ, ನೀವು ತಗೋರಿ, ಬೆಳಿಗ್ಗೆ ಒಂದು ಚಮಚ ಸಂಜೆಗೆ ಒಂದು ಚಮಚ ಯೂರಿಯಾ ಹಾಕೋರಿ ಬಾಯಾಗ, ಹೊರಕಡೆಗೆ ಹತ್ತೈತಿಲ್ ನೋಡ್ರಿ. ಎಷ್ಟು ತಗೊಂಡ್ರಲ್ಲ ಅದು ಎಲ್ಲ ಸುಲ್ಕೋತನ ಒಳಗೆ ಹೊಕ್ಕೈತಿ. ಅಂದ್ರೆ 2 ಚಮಚ ಯೂರಿಯಾ ಕಪ್ಸಾಕ್ ನಿಮಗೆ ಆಗುದಿಲ್ಲ. 80 ಕಿಲೋ ತೂಕ ನಿಂಬುದು. ಅವು ಬರೀ 5 ಗ್ರಾಮ್ ತೂಕದ ಒಂದು ಹುಳ ಹೆಂಗೆ ಕಪ್ಪಿಸ್ಕೋಬೇಕು ನಾವು ಇದನ್ನೆಲ್ಲ ಒಗೆದದ್ದನ್ನ? ಇದು ಎರೆಹುಳದ್ದಾತು. ಇದಕ್ಕಿಂತಲೂ ಸಣ್ಣ ಸೂಕ್ಷ್ಮ ಜೀವಾಣುಗಳು ಕಣ್ಣಿಗೆ ಸಹಿತ ಕಾಣುವುದಿಲ್ರಿ, ಕಣ್ಣಿಗೆ ಸಹಿತ ಕಾಣುವುದಿಲ್ಲ. ಅದಕ್ಕಾಗಿ ಅವು ತಮ್ಮ ವ್ಯವಸ್ಥೆ ಮಾಡ್ಕೊತಾವು. ಎಷ್ಟು ಚಂದ ಮಾಡ್ಕೊಂಡವು ವ್ಯವಸ್ಥೆ. ನಿಮಗೇನ್ರ ನಮಗೇನ್ರ ಕೇಳಕ್ಕೆ ಬಂದವನ್ ನನಗೆ ಅದನ್ನು ಕೊಡ್ರಿ, ನಿನಗೆ ಇದನ್ನು ಕೊಡ್ರಿ. ನಾವೇನ್ರಿ ಭಿಕ್ಷುಕರಾಗಿವೆಲ್ಲ. ಈಗ ದಿನ ಹೋಗೋದು ಯಾರ ಬಾಗಲ್ದಾಗಾರ ನಿಂದ್ರೋದು, ನಮ್ಗೆ ಅದನ್ನು ಕೊಡ್ರಿ, ನಮ್ಗೆ ಇದನ್ನು ಕೊಡ್ರಿ, ನಮ್ದು ಅದನ್ನು ಮಾಫ್ ಮಾಡ್ರಿ, ಇದನ್ನು ಮಾಫ್ ಮಾಡ್ರಿ. ಇನ್ನ ಪುಣ್ಯ ಮಕ್ಕಳು ಕೊಡ್ರಿ ಅಂತ ಕೇಳಿಲ್ಲ. ಅವು 2 ಎಲ್ಲಾರು ಚೀಲ್ದಾಗಿದ್ರು ಹೋಗಿ ತುಂಬ್ಕೊಂಡು ಬರೋ ಬೈಕಿನ ಇವ ಅದನ್ನ ತಾನ ಮಾಡ್ಕೊತಾನ. ಏನ್ರಿ ಉಣ್ಣೋದು ನಾವು, ತಿನ್ನೋದು ನಾವು, ಮತ್ತೆ ಇವ್ಗೆ ಸಂಡಾಸ್ನು ಮತ್ತೆ ಯಾರ ಕಟ್ಟಿ ಕೊಡ್ಬೇಕಂತ. ಕಟ್ಟಿ ಕೊಟ್ಟಿದ್ರ ಕುಳ್ಳು ಒಟ್ಕೊಳವ, ಮತ್ತೆ ಹೋಗಿ ರಸ್ತಾದ ಮ್ಯಾಗ ಕುಂದ್ರವ. ಎಂತ ಕೆಟ್ಟ ಚಟ. ತಾತ್ಪರ್ಯ ನಮ್ಮನ್ನು ಬದುಕಿಸ್ತಾವ, ಅವುಗಳನ್ನು ನಾವು ಬದುಕಿಸ್ಬೇಕಲ್ಲ. ಅವು ತಮ್ಮ ವ್ಯವಸ್ಥೆಯನ್ನು ತಾವು ನೈಸರ್ಗಿಕವಾಗಿ ಮಾಡ್ಕೊಂಡವು, ನಾವು ಅದನ್ನು ಆಗಾಕ್ ಬಿಡ್ತಾ ಇಲ್ಲ. ಒಂದು ಆಲ್ದ ಗಿಡ ಹೊಲದಾಗಿತ್ತು ಅಂತಂದ್ರೆ ಈಗ ಮಣ್ಣಿಗೆ ಬೇಕಾಗಿದ್ದೇನು, ಬೆಳೆಗಳಿಗೆ ಬೇಕಾಗಿದ್ದೇನು, NPK ಬೇಕ್ರಪ್ಪ, ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಶ್ ಬೇಕು. ಇವ 3 ಅಲ್ಲ. ಇವನ್ ಬಿಟ್ಟು ನಾವು ಕೊಡೋರ ಏನದೀವ ಅವಕ್ಕ? ನೈಟ್ರೋಜನ್ ಎಷ್ಟೈತಿ ಭೂಮಿಯೊಳಗೆ ನಿಮ್ಗೆಲ್ಲ ಗೊತ್ತಾಯ್ತು. 1 ಹೆಕ್ಟೇರ್ ಭೂಮಿಯೊಳಗೆ 65 ಟನ್ ನೈಟ್ರೋಜನ್ ಈ ಆಕಾಶದೊಳಗೆ ಐತಿ, ಗಾಳಿಯೊಳಗೆ 65 ಟನ್. 1 ಎಕರೆಗೆ ನಾವು ನೈಟ್ರೋಜನ್ ಯೂರಿಯಾ ಗೊಬ್ಬರ ಹಾಕೋದು ಎಷ್ಟ್ರಿ? 1 ಕ್ವಿಂಟಲ್ ಹಾಕ್ತೀವಿ. 1 ಕ್ವಿಂಟಲ್ ಅಂದ್ರೆ 100 ಕಿಲೋ. 100 ಕಿಲೋದಾಗ ಎಷ್ಟು ಪರ್ಸೆಂಟ್ ಇರ್ತೈತಿ? 46% ಇರ್ತೈತಿ. ಉಳಿದದ್ದು 54% ಐತಲ್ಲ, ಅದು ಮೀಡಿಯಾ, ಅದು ಯೂರಿಯಾ ಅಲ್ಲ. ಅದು ಏನಂತ ಕೇಳ್ರಿ ನೀವು ಆ ಕಂಪನಿಯವ್ರನ್ನ. ಏನಪ್ಪ ನನಗೊಂದು ಚೀಲ ನೀ ಯೂರಿಯಾ ಮಾರಾಟ ಮಾಡಿದಿ, ಇದ್ರಾಗ 46%ನ ಯೂರಿಯಾ ಐತಿ, ನೈಟ್ರೋಜನ್ ಐತಿ, ಮತ್ತು ಉಳಿದದ್ದು 54% ಏನದು ಅಂತ ಕೇಳ್ರಿ ನೀವು. ಯಾರ ಕೇಳಿರೇನು ಇವತ್ತಿಂತನ? ಯಾರೂ ಕೇಳಿಲ್ಲ. ಆದ್ರೆ ರೊಕ್ಕ ಕೊಟ್ಟು ತರ್ತೀರಿ. ನನಗೆ ಬೇಕಾದ್ದು ಯೂರಿಯಾ, ರೊಕ್ಕ ಯೂರಿಯಾ ಕೊಡ್ಬೇಕು, ಹೌದಿಲ್ಲ? ಆ 54% ಏನಪ್ಪ, ಅದಕ್ಕೆ ಯಾಕೆ ರೊಕ್ಕ ತಗೊಂಡ್ರು? ನಾವು ಕೇಳಂಗಿಲ್ಲ. 1 ಕ್ವಿಂಟಲ್ಕ 46% ಅಂದ್ರೆ 1 ಎಕರೆ ಭೂಮಿಗೆ ನೈಟ್ರೋಜನ್ ಬೇಕಾಗಿದ್ದು ಬರೀ 46 kg. ಆದ್ರೆ 1 ಹೆಕ್ಟೇರ್ದೊಳಗೆ 2.5 ಎಕರೆದೊಳಗೆ 65 ಟನ್ನು ನೈಟ್ರೋಜನ್ ಐತಿ. ಅದನ್ನು ತಗೊಂಡು ಭೂಮಿಯೊಳಗೆ ಸ್ಥಿರೀಕರಿಸುವಂಥವ್ರು ಯಾರು ಅಂತ ರೈತ ವಿಚಾರ ಮಾಡಕ್ಕೆ ತಯಾರಿಲ್ಲ. ಯಾರು? ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು ಏನದಾವಲ್ಲ, ಅವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥವು. ಉದ್ದನ ಕಾಯಿಗಳು ಇರ್ಬೇಕವು. ಉದ್ದುದ್ದನ ಕಾಯಿ ಬರುವಂಥ ಗಿಡಗಳು, ದೊಡ್ಡ ಗಿಡಗಳು, ಅವು ನೈಟ್ರೋಜನ್ ಫ್ಯಾಕ್ಟ್ರಿ ಅನ್ಬೇಕು ಅವಕ್ಕೆ ನೀವು. ರೈತನ ಹೊಲದಾಗ ಅಲ್ಲೊಂದು ಇದ್ದು ಅಂತಂದ್ರೆ ಅವು ನೈಟ್ರೋಜನ್ ಫ್ಯಾಕ್ಟ್ರಿ, ಯೂರಿಯಾ ಫ್ಯಾಕ್ಟ್ರಿ. ಅವು ದ್ವಿದಳ ಧಾನ್ಯದ ಬೆಳೆ ಅಂತ ಏನೈತಲ್ಲ, ಯಾವುಗಳ ಬೇರುಗಳಿಗೆ ಗಂಟು ಇರ್ತಾವಲ್ಲ, ಅವು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾವ. ನಾವು ಹೊರಗಿಂದ ಕೊಟ್ಟಂಥ ನೈಟ್ರೋಜನ್ನು ಅವು ತಗೊಳ್ಳೋದು 20%, 80% ಮಾತ್ರ ಹಂಗ ಮಣ್ಣೊಳಗೆ ಬಿದ್ದುಕೊಂಡಿರ್ತೈತೆ. ಪ್ರತಿ ವರ್ಷ 80% ಅದರೊಳಗೆ ಬೀಳ್ಕೊಂತ ಇತ್ತು ಅಂತಂದ್ರೆ ನೈಟ್ರೋಜನ್ನು ಅಲ್ಲೇ ಸ್ಟೋರ್ ಆಯ್ತು, ಪೊಟ್ಯಾಶು ಅಲ್ಲೇ ಸ್ಟೋರ್. ಯಾವುದನ್ನ ತಗೊಂಡ್ರು 20% ಅಷ್ಟ ತಗೋತಾವ. ಅದಕ್ಕಿಂತ ಹೆಚ್ಚಿದ್ದದ್ದು ಅಲ್ಲೇ ಸ್ಟೋರ್ ಆಗ್ತೈತಿ. ಆಯಿತು ಅಂತಂದ್ರೆ ವಿಷದ ಪದರ ತಯಾರಾಗ್ತೈತಿ ತೆಳಗೆ. ಆ ವಿಷದ ಪದರ ಮಣ್ಣಿನೊಳಗೆ ತಯಾರಾಗ್ತೈತಿ.
ಆಗಿ ನೀರು ಬಿತ್ತು ಅಂದ್ರೆ ನೀರಿನ ಕೂಡ ಹರ್ಕೊಂಡು ಹೋಗಿ ಎಲ್ಲ ಜಲಸ್ರೋತಗಳನ್ನು ಕೂಡಿಕೊಂಡು ನೀರನ್ನು ಸಹಿತ ವಿಷ ಮಾಡ್ತೈತಿ. ಅದಕ್ಕೆ ನಾವು ಒಕ್ಕಲಿಗರಾದವರು ಗಿಡ ಹಚ್ಕೋಬೇಕು. ಹೊಲ್ದಾಗ ಗಿಡ ಹಚ್ಕೊಂಡ್ರೆ ಭೂಮಿಗೆ ನೀರು ಸಿಗ್ತೈತಿ. ಒಂದು ಆಲ್ದ ಗಿಡ ಹಚ್ಚಿದ್ರೆ ವರ್ಷಕ್ಕೂ 1 ಕೋಟಿ ಲೀಟರ್ ನೀರನ್ನು ಭೂಮಿಯೊಳಗೆ ತಗೊಂಡು ಹೋಗ್ತೈತಿ. 1 ಕೋಟಿ ಲೀಟರ್. ಭೂಮಿಗೆ 1 ಎಕರೆಗೆ ದಿವ್ಸಕ್ಕೆ 20,000 ಲೀಟರ್ ನೀರು ಬೇಕು 1 ಎಕರೆಕ್ಕೆ. ಆದ್ರೆ ಒಂದೇ ಒಂದು ಗಿಡ 1 ಕೋಟಿ ಲೀಟರ್ ನೀರು ಕೆಳಗೆ ತಗೊಂಡು ಹೋಗ್ತೈತಿ. ಅಷ್ಟು ಬೇರೆದವಾದ್ರು ಬೇರೆ 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 ಗಿಡಗಳು ಇರ್ಬೇಕು. ಯಾಕಂತ ಕೇಳ್ರಿ ನೀವು, ಆ ಬೇರಿನ ಮ್ಯಾಗಿರುವಂಥ ಕೆಲವೊಂದು ಜೀವಾಣುಗಳು ಕಲ್ಲನ್ನ ಗರಸನ್ನ ಕೊರೆದು ನೀರಿನ ತನ ಬೇರುಗಳನ್ನು ತಗೊಂಡು ಹೋಗ್ತಾವ. ಮೊನ್ನೆ ನನಗೊಬ್ಬ ಸೈಂಟಿಸ್ಟ್ ಭೇಟಿಯಾಗಿದ್ದ ಬಿಕಾನೇರದೊಳಗೆ, ಲಕ್ನೋದವ. ಈ ಬೇರೆ ಬೇರೆ ಗಿಡದ ಬೇರುಗಳ ಮೇಲಿರುವಂಥ ಜೀವಾಣುಗಳನ್ನು ತಗೊಂಡು ಪ್ರಯೋಗ ಮಾಡ್ತಾ ಇದ್ದಾಗ ಅವನಿಗೊಂದು ವಿಷಯ ಕಂಡು ಬಂತೇನು ಅಂದ್ರೆ 4 ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬಂದಿರಲಿಲ್ಲ. ಕಲ್ಲಿನ ಪಡಿಯೊಳಗೆ ಒಂದು ಗಿಡ ಹಂಗ ಎಲ್ಲ ಚಲೋ ಚಲೋ ಗಿಡಗಳು ಒಣಗಿದ್ದು, ಕಲ್ಲಿನ ಪಡಿಯಾಗ ಒಂದು ಕಂಟಿ ಭಾಳ ಹಸಿರಾಗಿತ್ತು. ಆ ಕಂಟಿ 4 ವರ್ಷ ಮಳೆ ಇರದೇ ಇದ್ರು ಸಹಿತ ಇದು ಯಾಕೆ ಹಸಿರೈತಿ ಅಂತ ಅದನ್ನು ಹಡ್ಡಿದವ. ಅದ್ರ ಬೇರೆ ಎಲ್ಲಿ ತನ ಹೋಗ್ತಾವ ಅಲ್ಲಿ ತನ ಹಡ್ಡಿ ಆ ಬೇರಿಂದ ಒಂದು ತುಣುಕು ತಗೊಂಡು ಹೋಗಿ ಲ್ಯಾಬ್ರೋಟ್ರಿ ಒಳಗೆ ಹಾಕಿ ಅದ್ರ ಮೇಲಿರುವಂಥ ಜೀವಾಣುಗಳನ್ನು ತಪಾಸ್ ಮಾಡಿದ. ಆ ಜೀವಾಣುಗಳನ್ನು ತಕ್ಕೊಂಡು ಅವನು ಡೆವಲಪ್ ಮಾಡಿ, ಎದ್ರಾಗ ಡೆವಲಪ್ ಮಾಡೋದು, ಬೆಲ್ಲದ ನೀರು ಹಾಕ್ರಿ ಅದನ್ನ ಆ ಜೀವಾಣುಗಳಲ್ಲಿ ಬೆಳೆಯಕ್ಕೆ ಶುರು ಆಗ್ತಾವ. ಸುಕ್ರೋಸ್ ಇರ್ತೈತೆ ಅದ್ರೊಳಗೆ ಏನಿರಂಗಿಲ್ಲ. ಆ ಜೀವಾಣುಗಳ ಸ್ವಭಾವವನ್ನು ತಿಳ್ಕೊಬೇಕಂತ ತಿಳ್ಕೊಂಡು ಅವುಗಳನ್ನು ಡೆವಲಪ್ ಮಾಡಿ ಲ್ಯಾಬ್ನೊಳಗೆ ಆಮ್ಯಾಗ ಬೆಳೆಗಳ ಬೇರಿನ ಮೇಲೆ ಬಿಟ್ಟವನ್ನ. ಬೆಳೆಗಳ ಬೇರಿಗೆ ಆ ಜೀವಾಣುಗಳು ಹತ್ಕೊಂಡು ಕೆಳಗಿಳಿಯಕ್ಕೆ ಹತ್ತಿದ್ದು. ಎಷ್ಟು ಕೆಳಗಿಳಿದು ಅಂತಂದ್ರೆ ನೀರು ಸಿಗುತನೂ ಕೆಳಗೆ ಹೋದವು. ನೀರಿನ ಸ್ರೋತ ಸಿಕ್ಕ ನಂತರ ಅಲ್ಲಿಂದ ನೀರು ತಗೊಂಡು ಮ್ಯಾಗ ಬರಾಕತ್ತಿದ್ವು. ಆ ಬೇರು ತಗೊಂಡು ನೀರಿನ ತನ ಹೋದು, ಆಮ್ಯಾಗ ಆ ಬೇರಿನಿಂದ ನೀರು ಮ್ಯಾಗ ಬರಾಕತ್ತಿ ಬೆಳಿತನ. ಅಂದ್ರೆ ನಮ್ಮ ಭೂಮಿ ಎಷ್ಟು ಅದ್ಭುತ ಐತಿ, ಭೂಮಿಯಲ್ಲಿ ಜೀವಾಣುಗಳು ಎಷ್ಟು ಅದ್ಭುತ ಅದಾವು ಅಂದ್ರೆ ನೀರಿನವರೆಗೂ ಹೋಗಿ ನೀರು ಮ್ಯಾಗ ಎಬಸ್ಕೊಂಡು ಬರುವಂಥ ಸಾಮರ್ಥ್ಯ ಅವಕ್ಕದಾವು. ಗಿಡಗಳನ್ನು ಹಚ್ಕೋಬೇಕು ಅಷ್ಟ. ನಾವು ನಮ್ಮ ಈ ಕಲ್ಯಾಣ ಕರ್ನಾಟಕದೊಳಗೆ ಅರಣ್ಯದ ಪ್ರಮಾಣ, ಗಿಡಗಳ ಪ್ರಮಾಣ ಎಷ್ಟು ಅಂತಂದ್ರೆ 0.022%. ಎಲ್ಲಿ 22% ಕನಿಷ್ಠ ಅರಣ್ಯ ಇರಬೇಕು, ಅಲ್ಲಿ ಕೇವಲ 0.22% ಫಾರೆಸ್ಟ್ ನಮ್ದು. ನಾ ಇದಕ್ಕೊಂದು ಪ್ರಯೋಗ ಮಾಡಿದೆ. ಒಂದು ಈ ನೀವು ಜ್ವರ ಬಂದಾಗ ತಪಾಸ್ ಮಾಡ್ತಿರಲ್ಲ, 1 ಮೀಟ್ರು ಥರ್ಮಾಮೀಟ್ರು. ನಾ ಥರ್ಮಾಮೀಟ್ರ್ ತೊಗೊಂಡು ಹೋಗಿ ಈ ಕಾಂಕ್ರೀಟ್ ಅದು ಹಾಕ್ತಿರಲ್ಲ, ಆ ರೋಡ್ ಮ್ಯಾಗ ಅದನ್ನ ಇಟ್ಟೆ. 58 ಡಿಗ್ರಿ ತೋರಿಸ್ತದೆ, 58 ಡಿಗ್ರಿ ಟೆಂಪ್ರೇಚರ್. ಅಲ್ಲಿಂದ ಹೋದು ನಮ್ಮ ಮಠದ ಮುಂದೆ ಈ ಲಾನ್ ಮಾಡಿರ್ತೀವಲ್ಲ, ಲಾನ್ ಕಟ್ಟಿಂಗ್ ಮಾಡಿ, ಕರಿಕೆ ಕಟ್ಟಿಂಗ್ ಮಾಡಿ ಅಲ್ಲಿಟ್ರೆ ಅದು 49 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಅಲ್ಲಿಂದ ಒಂದು ಬರ್ಲಾದ ಗಿಡ ಇತ್ತು, ಟೊಂಗೆನ ಇದ್ದು, ಅರ್ಧಂಬರ್ಧ ನೆಳ್ಳಿತ್ತು. ಅದ್ರ ಕೆಳಗೆ ಒಯ್ದಿಟ್ಟೆ. ಅಲ್ಲಿ ಅದು 40 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಒಂದು ದಟ್ಟವಾದಂಥ ನೆರಳಿದ್ದಂಥ ಗಿಡದ ಕೆಳಗೆ ಒಯ್ದು ಅದನ್ನಿಟ್ಟೆ. ಅದು 33 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತು. ಹಾಗಾದ್ರೆ ಈ ಗಿಡಗಳಿದ್ದು ಅಂತಂದ್ರೆ ತಂಪು ನಿರ್ಮಾಣ ಆಕೈತೆ ಅಂತಿರೋ, ಇಲ್ಲ ಅಂತಿರೋ. ನಮ್ಮ ಮಠದಾಗ
ಮೇ ತಿಂಗಳದಾಗ ಟೆಂಪ್ರೇಚರ್ ಎಷ್ಟು ಇರ್ತೈತೆ ಅಂದ್ರೆ 33, 34 ಎಂದೂ ದಾಟಂಗಿಲ್ಲ. ಯಾಕಂದ್ರೆ ಅಷ್ಟು ಗಿಡ ಹಚ್ಚಿರೋದ್ರಿಂದಾಗಿ 120 ಪ್ರಕಾರದ ಪಕ್ಷಿಗಳು ನಮ್ಮ ಮಠದಾಗ, 100 ಜಾತಿಯ ಪತಂಗಗಳು, ಜಿಟ್ಟೆಗಳು, ಒಂದು 70-80 ಪ್ರಕಾರದ ಹಾವುಗಳು, ಹಾವಿನ ತಿನ್ನಾಕ ಬಂದಂಥ ನವಿಲುಗಳ ಅಸಂಖ್ಯ. ನಾವು ಯಾರಿಗೇನು ಮಾಡೋದಿಲ್ಲ, ಅವು ತಾವ ಮಾಡ್ಕೊಂತ ಹೋಗ್ತಾವ. ಯಾಕೆ ಮಾಡ್ಬೇಕು ನಾವು ಇದನ್ನಂದ್ರೆ, ಒಕ್ಕಲಿಗ್ಯಾಗ ಗೆಳೆಯರು ಯಾರಂದ್ರೆ ಇವರ ಗೆಳೆಯರು. ನನ್ನ ಗೆಳೆಯ ಗಿಡ ಅನ್ನೋದು ಇವ್ ಗೊತ್ತಿಲ್ಲ, ನನ್ನ ಗೆಳೆಯ ಜಾನುವಾರುಗಳು ಅನ್ನೋದು ಇವ್ ಗೊತ್ತಿಲ್ಲ, ನಮ್ಮ ಮಿತ್ರರು ಕ್ರಿಮಿಕೀಟಕಗಳು ಅನ್ನೋದು ಇವ್ ಗೊತ್ತಿಲ್ಲ, ನಮ್ಮ ಮಿತ್ರರು ಸಣ್ಣ ಜೀವಾಣುಗಳು ಅಂತ ಇವನಿಗೆ ಗೊತ್ತಿಲ್ಲ. ಇವುಗಳ ಜೊತೆ ದೋಸ್ತಿ ಮಾಡಿ ಇವುಗಳನ್ನು ಸಮೃದ್ಧ ಮಾಡ್ಕೊಂಡಂದ್ರೆ ಅವು ಎಲ್ಲವೂ ಕೂಡಿ ರೈತನ್ನ ಅವು ಅಂತಾವು ನಮ್ಮನ್ನು ಚಂದಾಗ ಕಾಪಾಡು, ನಿನ್ನ ಒಯ್ದು ದಿಲ್ಯಾಗ ನಿಂದ್ರಿಸ್ತೀವಿ ಅಂತಾವು. ಇವ ಅಂತಾನ ನನಗೆ ರೋಡ್ ಮ್ಯಾಗ ನಿಂದ್ರು ಚಟ ಐತಿ, ನನ್ನೇನು ಒಯ್ದು ನೀ ದಿಲ್ಯಾಗ ನಿಂದ್ರಸವಂತ ಇವ. ಯಾಕಂದ್ರೆ ಅದಕ್ಕಿಂತ ಮುಂದೆ ಹೋಗಾಕವಲ್ಲಿವ. ನಾ ಕೆಲವೊಂದು ಪ್ರಯೋಗಗಳನ್ನು ಮಾಡಿದೆ. ಗೊಬ್ಬರ ಹಾಕಬೇಕಂತ ಹಿಂಗೇನಿಲ್ಲ, ಬೇರೆ 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 ಜಾತಿ ಗಿಡಗಳನ್ನು ಹಚ್ಚಿರಿ ಹೊಲದಾಗ. ಆ ಗಿಡದ ತಪ್ಪಲ, ಹೂವು, ಕಾಯಿ ಏನು ಬೀಳ್ತೈತಲ್ಲ ಅದರಿಂದ ಪೊಟ್ಯಾಶ್ ತಯಾರಾಗ್ತೈತಿ. ಕೆಲವೊಂದು ಗಿಡಗಳು ನೈಟ್ರೋಜನ್ ಕೊಡ್ತಾವ, ನಿಮಗಾಗಲೇ ಹೇಳಿದ್ನಲ್ಲ ಅಂತಾವ. ಈಗ ಬಾಳಿ ಗಿಡ ಐತ್ರಪ್ಪ, ಬಾಳಿ ಗಿಡ ಎಲ್ಲಿತ್ತು ಅಂದ್ರೆ ಪೊಟ್ಯಾಶ್ಗೇನು ಕಡಿಮೆ ಇಲ್ಲ. ಬಾಳಿ ಕಾಯಿ ತಕ್ಕೊಂಡು ಕೂಡಲೇ ಆ ಗಿಡ ತುಣುಕ್ ಮಾಡಿ ಒಂದು ಬ್ಯಾರಲ್ನಾಗ ಹಾಕ್ರಿ, ಆ ನೀರು 15 ದಿನ ನಂತರ ಎಲ್ಲ ಪೊಟ್ಯಾಶ್. ನೀವೇನು ಪೊಟ್ಯಾಶ್ ಕೊಂಡ್ಕೊಂಡು ಬರ್ತಿರಲ್ಲ, ಏನೂ ಅವಶ್ಯಕತೆ ಇಲ್ಲ. ಆ ನೀರು ಬಿಟ್ಬಿಟ್ರಿ ಹೊಲಕ್ಕೆ. ಒಣ ಬೇಸಾಯದಲ್ಲಿ ಅಂತೂ ಇಂಥ ಗಿಡಗಳು ಅಲ್ಲೆಲ್ಲೆಲ್ಲಿ ಇರ್ಬೇಕು ಪೊಟ್ಯಾಶ್ಗಳು. ಪತ್ರಿ ಗಿಡ, ಆಮೇಲೆ ಬೆಳವಲಕಾಯಿ ಅಂತೀವಲ್ಲ ನಾವು, ಆ ಜಾತಿಯ ಗಿಡಗಳು ಏನದಾವಲ್ಲ ಇವೆಲ್ಲ ಪೊಟ್ಯಾಶ್ ಕೊಡುವಂಥ ಗಿಡಗಳು. ಅದರ ತಪ್ಪಲನ ಉದುರ್ಲಿ, ಅದರ ಕಾಯಿನ ಉದುರ್ಲಿ, ಅದರ ಹೂವನ ಉದುರ್ಲಿ, ಅವೆಲ್ಲ ಕಡೆ ತಾನೇ ಹರಡ್ತಾವೆ. ಇನ್ನು ಕೆಲವೊಂದು ಗಿಡಗಳು DAP ಕೊಡ್ತಾವೆ ಗಿಡಗಳು, ನಮಗೆ ಗೊತ್ತಿಲ್ಲ ಅಷ್ಟೇ. ಎಳ್ಳು ಐತಲ್ಲ, ಎಳ್ಳು ಅದನ್ನು ಕೊಡ್ತೈತಿ, ಶೇಂಗಾದ ಬಳ್ಳಿ ಅದನ್ನು ಕೊಡ್ತೈತಿ, ಸೋಯಾಬೀನ್ ಬಳ್ಳಿ ಅದನ್ನು ಕೊಡ್ತೈತಿ. ಅದು ಒಣಗಬೇಕು, ಮಣ್ಣಾಗ ಸೇರ್ಬೇಕು. ನಾವು ಅದನ್ನು ಒಣಗಾಕು ಬಿಡಂಗಿಲ್ಲ, ಮಣ್ಣಾಗ ಸೇರಾಕು ಬಿಡೋದಿಲ್ಲ. ಆಮ್ಯಾಗ ಈ ಗಿಡಗಳಿದ್ರೆ ಇನ್ನೊಂದು ದೊಡ್ಡ ಲಾಭ ಏನು ಅಂದ್ರೆ, ಮಣ್ಣು ಕಾಪಾಡ್ತಾವು, ಜೀವಾಣುಗಳನ್ನು ಕಾಪಾಡ್ತಾವು, ನಿನ್ನೂ ಕಾಪಾಡ್ತಾವು. ಎಲ್ಲವಕ್ಕಿಂತಲೂ ಮುಖ್ಯವಾಗಿ ಅಂದ್ರೆ ನಮ್ಮ ಬೆಳೆಗಳ ಮೇಲೆ ಬಂದಿರುವಂಥ ಕೀಟಾಣುಗಳನ್ನು ತಿನ್ನಲಿಕ್ಕೆ ಹಕ್ಕಿಗಳು ಬರ್ತಾವೆ. ಆ ಹಕ್ಕಿಗಳು ಬಂದು ಬರೇ ಹುಳ ತಿಂದು ಹೋಗೋದು ಅಷ್ಟ ಕೆಲಸ ಮಾಡಂಗಿಲ್ಲ ಹಕ್ಕಿಗಳು. ಆ ಹಕ್ಕಿಗಳ ಹಿಕ್ಕೇನೈತಲ್ಲ, ಕಾಗೈತಪ್ಪ, ಕಾಗಿ ಮಲ ಏನೈತಲ್ಲ ನೈಟ್ರೋಜನ್ ಕೊಡ್ತೈತೆ. ಕಾಗಿ ಹಿಕ್ಕಿರ್ತೈತಲ್ಲ ನೈಟ್ರೋಜನ್ ಕೊಡ್ತೈತೆ. ಅದು ಹಂಗಂದ್ರೆ ಏನು, ಯಾವ್ಯಾವ ಹಕ್ಕಿ ಮಲ ಬೆಳ್ಳಗಿರ್ತೈತಲ್ಲ ಅವೆಲ್ಲ ನೈಟ್ರೋಜನ್ ಕೊಡ್ತಾವ. ಇನ್ನ ಪಾರಿವಾಳ ಇರ್ತಾವಲ್ಲ ಅವು ಸಲ್ಫರ್ ಕೊಡ್ತಾವ, ಗಂಧಕ ಕೊಡ್ತಾವ. ಹಿಂಗೆ ಒಂದೊಂದು ಹಕ್ಷಗಳು ಒಂದೊಂದು ಪ್ರಕಾರದ ಖನಿಜಗಳನ್ನು ಕೊಡ್ತಿರ್ತಾವ. ನಾವು ಇವ್ಯಾಕೆ ಬೇಕು ನಮ್ಮ ಹೊಲದಾಗ ಅಂತೀವಿ. ಎಲ್ಲವೂ ಸಮ ಪ್ರಮಾಣದಲ್ಲಿ ಬೇಕು. ಯಾವುದೇ ಹೆಚ್ಚಾತಂತಂದ್ರೆ ಎಲ್ಲ ಪೀಡಕರಾಗ್ತಾರೆ. ಒಂದೇ ಜಾತಿಯವರು ಭಾಳ ಮಂದಿ ಆದ್ರು ಅಂತಂದ್ರೆ ಅವು ಯಾವಾಗಲೂ ಸಮಾಜಕ್ಕೆ ಘಾತುಕರಾಗ್ತಾರೆ. ನಿಮ್ಗೊಂದು ಹೇಳ್ತಾನೆ, ಯಾರ್ಯಾಕೆ ಇರೋಲ್ರಕ್ಕ, ಅವ್ರು ಮನುಷ್ಯರ ಇರೋಲ್ರಕ್ಕ, ಪ್ರಾಣಿಗಳ ಇರೋಲ್ಲಕ್ಕ. ಊರಾಗ ನೋಡ್ರಿ ಗುಳಿ ದನಗಳೇನು ಇರ್ತಾವಲ್ಲ, ಊರಾಗ ಗೂಳಿ ದನಗಳು ಇರ್ತಾವಲ್ಲ, ಅವು 2-3-4 ಇದ್ದು ಅಂದ್ರೆ ಬೇಷಿ. ಒಮ್ಗೆ 100-200 ಆದಪ್ಪ ಊರಾಗ, ಊರು ಉಳಿತೈತೆ ಅನ್ನೋದು ದೇವ್ರ ದನ. ನಮಗೂ ಒಪ್ಪಿಗೆ ಐತೆ, ನೀವು ಬದುಕಿದ್ರೆ ಅವು ಬದುಕಬೇಕಲ್ಲ. ನಿಮ್ಮನ್ನ ಮುಗಿಸಿದ್ವು ಅಂದ್ರೆ ನೀವೇನು ಬದುಕೋರು. ಯಾವಾಗಲೂ ಅವಶ್ಯಕತೆಗಿಂತಲೂ ಅಧಿಕ ಸಂಖ್ಯೆ ಆಯ್ತು ಯಾರ್ದಾರ ಅಂದ್ರೆ ಅವ್ರೆಲ್ಲರನ್ನೂ ಹಾಳು ಮಾಡ್ತಾರಂತ ತಿಳ್ಕೋಬೋದು.
ಯಾವುದೇ ಹುಳುಗಳಾದರೂ ಹಿಂಗ ಭೂಮಿಯೊಳಗೆ ನಮ್ಮ ಅವಶ್ಯಕತೆಗೆ ಅಧಿಕ ಹುಳುಗಳಾದವು ಅಂತ ಅವು ಯಾಕೆ ಹಿಂಗೆ ಅಕ್ಕವು ಅಂತ ನೀವು ಕೇಳ್ರಿ. ಇವು ಯಾಕೆ ಒಂದೇ ಜಾತಿಯ ಹುಳುಗಳು ಹೆಚ್ಚಾಗಿ ಈಗ ನಿಮಗೆ ಮೆಕ್ಕೆಜೋಳದ ಮ್ಯಾಗ ಬರೋದಲ್ರ ಸೋಲ್ಜರ್ ಅಂತ, ಯಾಕೆ ಹೆಚ್ಚಾದಪ್ಪ ಇವು? ದಾಳಿಂಬದ ಮ್ಯಾಗ ಬರ್ತಾವು, ಪಪ್ಪೈ ಮ್ಯಾಗ ಬರ್ತಾವು, ಉಳ್ಳಾಗಡ್ಡಿ ಮ್ಯಾಗ ಬರ್ತಾವು, ಎಲ್ಲದ್ರ ಮ್ಯಾಗ ಯಾಕೆ ಬರ್ತಾವಪ್ಪ ಇವು? ಒಂದೇ ಬೆಳೆ ಬೆಳೆದು 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 ಆ ಬೆಳೆ ನಿವೇಶ ಅಂತ ಏನಿರುತ್ತೆ ಉಳಿದದ್ದು ಅವಶೇಷ, ಅದನ್ನು ಯಾವ ಹುಳುಗಳು ತಿಂತಾವು ಸಮೃದ್ಧವಾಗಿ ಐತನ್ನು ತಿನ್ನೋದು ತತ್ತಿ ಹಾಕೋದು, ತಿನ್ನೋದು ತತ್ತಿ ಹಾಕೋದು, ತಿನ್ನೋದು ತತ್ತಿ ಹಾಕೋದು ಹಾಕಿ ಅವುಗಳ ಜನಸಂಖ್ಯೆ ಎಷ್ಟು ಆತಂತಂದ್ರೆ ಮುಂದಿನ ಇಲೆಕ್ಷನ್ಗೆ ನಂಬದ ಬರೋದಿನ್ನಂತಾವು. ಮುಂದಿನ ಬೆಳೆ ಬಿತ್ತಿದ್ರೆ ಅಂದ್ರೆ ಬರ್ರಿ ನಿಮ್ಮನ್ನ ನುಂಗೇ ಬಿಡ್ತೀವಂತಾವು. ಯಾಕಂತಂದ್ರೆ ಅವಶ್ಯಕತೆಗಿಂತಲೂ ಅಧಿಕ ಆಯಿತು ಅಂತ ಆ ಹುಳುಗಳು ಹೆಚ್ಚಾಗ್ತಾವೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಒಂದೇ ಬೆಳೆ ಬೆಳಿತೀವಲ್ಲ, ಅದರಿಂದಾಗಿ ಒಂದೇ ಪ್ರಕಾರದ ಕೀಟಾಣುಗಳು, ಅವು ಮೊದಲು ಮಿತ್ರ ಕೀಡೆಗಳಿದ್ದು, ಈಗ ಅವರ ಸಂಖ್ಯೆ ಹೆಚ್ಚಾಗಿ ಅವೇ ನಮಗೆ ಪೀಡೆಯನ್ನುಂಟು ಮಾಡುವಂಥ ಕೀಡೆಗಳಾದವು. ಅದಕ್ಕೆ ಬೇರೆ 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 ಎಲ್ಲ ಬೆಳ್ಕೋಬೇಕು ಹೊಲದಾಗ. ಈ ವರ್ಷ ಒಂದು ಹಾಕಿದ್ರೆ ಮುಂದಿನ ವರ್ಷ ಒಂದು ಹಾಕ್ಬೇಕು. ಆಮೇಲೆ ಮಿಶ್ರ ಬೆಳೆಗಳನ್ನು ಹಾಕ್ಬೇಕು. ಜೋಳ ಬಿತ್ತಿದ್ದೀವಿ ಅಂದ್ರೆ ಮೊದಲು ಕುಷ್ಬಿನೂ ಹಾಕ್ತಿದ್ದೀವಿ, ಅಗಸಿನೂ ಹಾಕ್ತಿದ್ದೀವಿ, ಕಡ್ಲಿನೂ ಹಾಕ್ತಿದ್ದೀವಿ, ಏನೇನೋ ಹಾಕ್ತಿದ್ದೀವಿ. ಗೋಧಿ ಬಿತ್ತಿದ್ದೀವಿ ಅಂದ್ರೆ ಗೋದ್ಯಾಗ ಎಲ್ಲನೂ ಹಾಕ್ತಿದ್ದೀವಿ, ಕುಷ್ಬಿ ಹಾಕ್ತಿದ್ದೀವಿ, ಗೋದ್ಯಾಗ ಅಗಸಿ ಹಾಕ್ತಿದ್ದೀವಿ, ಮತ್ತೇನೇನೋ ಹಾಕ್ತಿದ್ದೀವಿ. ಅದರಿಂದಾಗಿ ಅವು ಕೀಟಾಣುಗಳು ಏನು ತದಾವಲ್ಲ ಅವೆಲ್ಲ ಹಂಚಿ ಹೋಗ್ತಿದ್ವು ಎಲ್ಲವಕ್ಕೂ. ಒಂದೇ ಜಾತಿವು ಯಾವ ಬೆಳೀತಿದ್ದಿಲ್ಲ. ಒಂದೇ ಜಾತಿಯು ಹೆಚ್ಚಾದವು ಅಂದ್ರೆ ಮುಗಿದು ನಮ್ಮ ಹೊಲಗಳು ತೀರು ಹೋಗ್ತಾವ. Subscribe now and press the bell icon. Never miss an update.